ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೃಷ್ಟ ಅನ್ನೋದೇ ಹಾಗೆ, ಯಾರ ಪಾಲಿಗೆ ಅದೃಷ್ಟ ಹೆಗಲೇ ಇರುತ್ತೋ ಅವರೇ ಅದೃಷ್ಟವಂತರು. ನಾವೆಷ್ಟೇ ಶ್ರಮ ಹಾಕಲಿ, ನಾವೆಷ್ಟೇ ಕಷ್ಟಪಡಲಿ, ಅದೆಂಥದ್ದೇ ಕೆಲಸಕ್ಕೆ ಕೈ ಹಾಕಲಿ, ಆದ್ರೆ ನಾವು ಮಾಡೋ ಕೆಲಸದ ಜೊತೆಗೆ ಅದೃಷ್ಟ ಇದ್ದಾಗ ಮಾತ್ರ ಅದು ಸಕ್ಸಸ್ ಆಗೋದು. ನಮ್ಮ ಬದುಕಲ್ಲೂ ಸುಂದರ ದಿನಗಳು ಹುಟ್ಕೊಂಡು ಬರೋದು. ಇಲ್ಲದಿದ್ರೆ ಎಂಥವರು ಕೂಡ ನರಕ ಅನುಭವಿಸಬೇಕಾಗುತ್ತೆ. ಅದು ದುಡ್ಡಿದ್ದವರಾದ್ರೂ ಅಷ್ಟೇ, ನಿಮ್ಮಂತ ಸಾಮಾನ್ಯ ಜನರಾದ್ರೂ ಅಷ್ಟೇ. ಇತ್ತೀಚೆಗೆ ಒಂದು ಮಾತು ಆಗಾಗ ಕೇಳಿ ಬರ್ತಿರುತ್ತೆ. ಅದು ಬಿಸ್ನೆಸ್ ವಲಯದಲ್ಲಿ ಆಗಬಹುದು ಅಥವಾ ಸಿನಿಮಾ ರಂಗದಲ್ಲಿ ಆಗಬಹುದು. ತಂದೆ ಅಥವಾ ತಾಯಿ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡ್ರೆ ಅವರ ಮಕ್ಕಳು ಈಸಿಯಾಗಿ ಸರ್ವೈವ್ ಆಗಿ ಬಿಡ್ತಾರೆ, ಅಪ್ಪ ಅಮ್ಮನಂತೆ ಆಗಿ ಬಿಡ್ತಾರೆ, ಅವರಿಗೇನು ಅವಕಾಶಗಳ ಬಾಗಿಲೇ ತೆರೆದುಕೊಂಡು ಬಿಡುತ್ತೆ ಅಂತ ಬಹುತೇಕರು ಹೇಳ್ತಾರೆ. ಈ ಮಾತು ಸಿನಿಮಾ ರಂಗದಲ್ಲಿದ್ದವರಿಗೆ ಹೆಚ್ಚಾಗಿ ಕೇಳಿ ಬರುತ್ತೆ. ಯಾಕಂದ್ರೆ ಅಪ್ಪ ಅಥವಾ ಅಮ್ಮ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದ್ರೆ ಅವರ ಮಕ್ಕಳಿಗೆ ತನ್ನಿಂತಾನೇ ಅವಕಾಶ ಸಿಗುತ್ತೆ. ಅವರಲ್ಲಿ ಪ್ರತಿಭೆ ಇಲ್ಲದಿದ್ರೂ ಚಾನ್ಸ್ ಕೊಡ್ತಾರೆ. ಹೀಗಾಗಿ ಅಪ್ಪ ಅಮ್ಮನ ಹೆಸರಲ್ಲಿ ಮಕ್ಕಳು ಈಸಿಯಾಗಿ ಬೆಳೆದು ಬಿಡ್ತಾರೆ ಅಂತ ಮಾತನಾಡೋರೇ ಜಾಸ್ತಿ. ಆದ್ರೆ ರಿಯಾಲಿಟಿನೇ ಬೇರೆ ಇರುತ್ತೆ. ಒಂದರ್ಥದಲ್ಲಿ ಈ ಮಾತು ನಿಜ ಇರಬಹುದು. ಏನಂದ್ರೆ ಅಪ್ಪ ಅಮ್ಮನ ಹೆಸರಿನ ಮೇಲೆ ಅವಕಾಶ ಸಿಗಬಹುದು, ಆದ್ರೆ ಅದೃಷ್ಟ ಕೈ ಹಿಡಿಬೇಕಲ್ಲ. ಸಕ್ಸಸ್ ಅನ್ನೋದು ಸಿಗದೆ ಹೋದ್ರೆ ಎಷ್ಟು ಅಂತ ಅವಕಾಶ ಕೊಡ್ತಾರೆ ಹೇಳಿ. ಅವಕಾಶ ಕೊಟ್ಟವರೇ ಕೊನೆಗೆ ಐರನ್ ಲೆಗ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇಂಥ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಯಾರೂ ಬೇಡ, ಕಿಚ್ಚ ಸುದೀಪ್ ಅವರೇ ನಮಗೆ ಬೆಸ್ಟ್ ಎಕ್ಸಾಂಪಲ್. ಸುದೀಪ್ ತಂದೆ ದೊಡ್ಡ ದೊಡ್ಡ ನಾಯಕ ನಟರನ್ನ ಹಾಕೊಂಡು ಸಿನಿಮಾ ಮಾಡಿದವರು, ಕೋಟಿ ಕೋಟಿ ಒಡೆಯ. ಆದ್ರೆ ಸುದೀಪ್ ಒಂದೇ ಒಂದು ಅವಕಾಶಕ್ಕೆ ಒದ್ದಾಡಿದ್ದು ಅಷ್ಟಿಷ್ಟಲ್ಲ. ಮೊದಲ ಸಿನಿಮಾ ನಿಂತು ಹೋಯ್ತು, ಎರಡನೇ ಸಿನಿಮಾ ಸಕ್ಸಸ್ ಆಗ್ಲಿಲ್ಲ, ಮೂರನೇ ಸಿನಿಮಾಗೂ ಕಂಟಕ ಎದುರಾಗಿತ್ತು. ಹೀಗಾಗಿ ಸುದೀಪ್ರನ್ನ ಐರನ್ ಲೆಗ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸುದೀಪ್ ಬೆಳೆದಿದ್ದು ತಂದೆ ಹೆಸರಿನಿಂದ ಅಲ್ಲ, ಅವರಲ್ಲಿದ್ದ ಪ್ರತಿಭೆಯಿಂದ. ಇದೇ ರೀತಿ ಬಿಗ್ ಬಾಸ್ ಸ್ಪರ್ಧಿ ಧರ್ಮ ಕೀರ್ತಿರಾಜ್ ಬಾಳಲ್ಲೂ ಆಗಿದೆ. ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಧರ್ಮ ಕೀರ್ತಿರಾಜ್ಗೆ ಒಂದೇ ಒಂದು ಅವಕಾಶ ಸಿಗದೆ ಚೆನ್ನೈನಲ್ಲಿ ಕೆಲಸಕ್ಕೆ ಸೇರಿದ್ರು. ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಚೆನ್ನೈನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಈ ಬಗ್ಗೆ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಧರ್ಮ ಕೀರ್ತಿರಾಜ್ ಇಷ್ಟು ದಿನ ಎಲ್ಲೂ ಹೇಳದ ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನವಗ್ರಹ ಸಿನಿಮಾ ಮೂಲಕ ಕನ್ನಡಿಗರ ಮನ ಗೆದ್ದ ಧರ್ಮ ಕೀರ್ತಿರಾಜ್ ಹಿರಿಯ ನಟ ಕೀರ್ತಿರಾಜ್ ಅವರ ಪ್ರೀತಿಯ ಮಗ. ಅಪ್ಪನಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರಿದೆ, ಜೊತೆಗೆ ಕೋಟಿ ಕೋಟಿ ಒಡೆಯ ಬೇರೆ. ಯಾಕಂದ್ರೆ ಧರ್ಮ ಕೀರ್ತಿರಾಜ್ ಹುಟ್ಟು ಶ್ರೀಮಂತ, ಅಜ್ಜನ ಆಸ್ತಿಗೆ ಕೋಟಿ ಕೋಟಿ ಇದೆ, ಜೊತೆಗೆ ಅಪ್ಪನ ಹೆಸರು ಬೇರೆ. ಆದ್ರೂ ಕೂಡ ಅವಕಾಶಗಳಿಲ್ಲದೆ ಚೆನ್ನೈನಲ್ಲಿ ಸಾಮಾನ್ಯ ಕೆಲಸವೊಂದಕ್ಕೆ ಸೇರಿದ್ರು. ನವಗ್ರಹ ಬಂದು 16 ವರ್ಷ. ಹೀಗಾಗಿ ಧರ್ಮರಾಜ್ ಅವರದ್ದು ಒಟ್ಟು 16 ವರ್ಷದ ಜರ್ನಿ. ನನ್ನ ತಂದೆ ನನ್ನ ಗುರು, ಅವರಿಗೀಗ 75 ವರ್ಷ. ಯಾವತ್ತೂ ಕೂಡ ನನ್ನ ತಂದೆ ನೀನ್ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿಲ್ಲ, ನಾನು ಎಲ್ಲವನ್ನ ನೋಡ್ಕೊಂಡು ಕಲ್ತಿರೋದು. ಇವತ್ತಿಗೂ ಅವರನ್ನ ನೋಡಿದಾಗ ಎಷ್ಟು ಸೀನಿಯರ್ ಆಕ್ಟರ್, 250 ಸಿನಿಮಾ ಮಾಡಿದ್ದಾರೆ, ಆದ್ರೂ ಅದೇ ಶ್ರದ್ಧೆ ಇದೆ ಅಂತ ಅನ್ಕೊಳ್ತೀನಿ. ಇದು ನನಗೆ ಮನೆಯಿಂದಲೇ ಬಂದಿರೋ ಬಳುವಳಿ. ತಂದೆ ತಾಯಿಯಿಂದ ನಾವು ಏನ್ ಕಲಿತೀವೋ ಅದು ಜೀವನ ಪೂರ್ತಿ ಬರುತ್ತೆ. ನಾನು ಯಾವತ್ತೂ ನನ್ನ ಪ್ರಯತ್ನ ಬಿಟ್ಟಿಲ್ಲ. ಸಕ್ಸಸ್ ಅನ್ನೋದು ಕೆಲವರಿಗೆ ಸಡನ್ ಆಗಿ ಬಂದ್ಬಿಡುತ್ತೆ, ಆದ್ರೆ ಇನ್ನೂ ಕೆಲವರು ತುಂಬಾ ಪ್ರಯತ್ನ ಪಡಬೇಕು. ಆ ನಿಟ್ಟಿನಲ್ಲಿ ನಾನು ಕುಗ್ಗಿಲ್ಲ, ಇದೇ ದಾರಿಯಲ್ಲಿದ್ದೇನೆ. ದೇವರು ಕೈ ಹಿಡಿತಾರೆ, ಜನ ಕೈ ಹಿಡಿತಾರೆ, ಒಳ್ಳೆ ಸಿನಿಮಾ ಬಂದೇ ಬರುತ್ತೆ ಅನ್ನೋ ಭರವಸೆಯಿಂದ ಕೆಲಸ ಮಾಡ್ತಾ ಹೋಗ್ತಿದ್ದೀನಿ ಅಂದಿದ್ದಾರೆ. ಆತ್ಮೀಯರೇ, ಧರ್ಮ ಕೀರ್ತಿರಾಜ್ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟು 16 ವರ್ಷಗಳಾಗಿದೆ. ದರ್ಶನ್ ನಟಿಸಿದ ನವಗ್ರಹ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟವರು ಇವರು. ಕಣ್ಣ ಸಲಿಗೆ ಅಂತ ಚಾಕ್ಲೇಟ್ ಬಾಯ್ ಇಮೇಜ್ ಕೊಟ್ಟು ಗಮನ ಸೆಳೆದಿದ್ದ ಧರ್ಮ ಕೀರ್ತಿರಾಜ್ಗೆ ಈ ಸಿನಿಮಾ ಆದ್ಮೇಲೆ ಸಕ್ಸಸ್ ಸಿಗಲಿಲ್ಲ. ಹೀಗಾಗಿ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟ ಪಡಬೇಕಾಯಿತು. ಧರ್ಮ ಕೀರ್ತಿರಾಜ್ ಸ್ಯಾಂಡಲ್ವುಡ್ ನ ಚಾಕ್ಲೇಟ್ ಬಾಯ್ ಆಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಯಾಕಂದ್ರೆ ನವಗ್ರಹ ಅವರಿಗೆ ಆ ಮಟ್ಟಿಗೆ ಹೆಸರು ತಂದ್ಕೊಟ್ಟಿತ್ತು. ಇಲ್ಲಿಂದ ಕನ್ನಡದ ಮತ್ತೊಂದು ಸೂಪರ್ ಸ್ಟಾರ್ ಆಗಬಹುದು ಅಂತ ಸಿನಿಮಾ ಮಂದಿ ಮಾತನಾಡಿದ್ರು. ಆದ್ರೆ ಧರ್ಮ ಕೀರ್ತಿರಾಜ್ ಆಯ್ಕೆ ಮಾಡ್ಕೊಂಡ ಸಿನಿಮಾಗಳು ಅವರಿಗೆ ಸಕ್ಸಸ್ ಕೊಡಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಫ್ಲಾಪ್ ಆದ ಬಳಿಕ ಅವರಿಗೆ ಕೆಲಸ ಸಿಕ್ಕಿರಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಚೆನ್ನೈನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಸೋಲಿನ ಸುಳಿಗೆ ಸಿಲುಕಿದ್ದ ಧರ್ಮ ಕೀರ್ತಿರಾಜ್ ಚೆನ್ನೈನಲ್ಲಿ ಕೆಲಸಕ್ಕೆ ಸೇರಿದ್ದು ಬಳಿಕ ನಿರ್ಮಾಪಕರೊಬ್ಬರು ಕರ್ಕೊಂಡು ಬಂದಿದ್ದನ್ನ ಮಾಧ್ಯಮಗಳ ಮುಂದೆ ನೆನಪಿಸಿಕೊಂಡಿದ್ದಾರೆ. ನನ್ನ ಸಿನಿಮಾ ಸೋತಾಗ 1-2 ವರ್ಷ ಕೆಲಸ ಇರಲಿಲ್ಲ. ಆಗ ನಾನು ಚೆನ್ನೈಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಕೆಲವು ದಿನಗಳ ಕಾಲ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ.
ಈ ವೇಳೆ ಮತ್ತೆ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಿದ್ದು ವೆಂಕಟೇಶ್ ಮೂರ್ತಿ ಸರ್. ಅವರ ಚಾಣಕ್ಯ ಸಿನಿಮಾದಲ್ಲಿ ನಟಿಸೋದಕ್ಕೆ ಅವಕಾಶ ಕೊಟ್ರು. ಅಲ್ಲಿಂದ ಮತ್ತೆ ಹಿಂದಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ ಅಂದಿದ್ದಾರೆ. ಇದಕ್ಕೆ ಹೇಳಿದ್ದು, ಎಷ್ಟೇ ದುಡ್ಡಿದ್ರು ಎಷ್ಟೇ ಹೆಸರಿದ್ರು ಅದೃಷ್ಟ ಅನ್ನೋದು ಇರಲಿಲ್ಲ ಅಂದ್ರೆ ಎಂತೆಂಥವರು ಕೂಡ ಸೈಕಲ್ ಹೊಡಿಬೇಕಾಗುತ್ತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.